ವೀಕ್ಷಕರ ದೃಷ್ಟಿ ನ್ಯೂಸ್ಗೆ ಸ್ವಾಗತ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಸುಶೀಲಾನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸುಶೀಲಾನಗರ್ ಗ್ರಾಮದ 1ನೇ ವಾರ್ಡಿನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇದೆ. ಬೋರ್ವೆಲ್ಗಳಲ್ಲಿ ನೀರಿದೆ, ಆದರೆ ಆ ಘಟಕದಲ್ಲಿ ಶುದ್ಧ ಕುಡಿಯುವ ಫಿಲ್ಟರ್ ನೀರಿಲ್ಲ ಕಣ್ರಿ. ಸತತವಾಗಿ 15 ದಿನಗಳಾದರೂ ಕೂಡ ಫಿಲ್ಟರ್ ನೀರಿಲ್ಲ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ನೀರಿನ ವ್ಯವಸ್ಥಾಪಕರಿಗೂ ಮಾಹಿತಿ ನೀಡಿದ್ರೂ ಕೂಡ ಕ್ಯಾರೆ ಎನ್ನುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇನು ಕುಡಿಯುವ ನೀರಿನ ಘಟಕವೋ ಅಥವಾ ಗುಜರಿ ಸಾಮಾನು ಹಾಕುವ ಡಬ್ಬಾನೋ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಗ್ರಾಮಗಳಲ್ಲಿ ಗುಡಿಯ ಗೋಪುರಗಳು ದೊಡ್ಡದಾಗಿರುತ್ತವೆ, ಆದರೆ ಮೂರ್ತಿ ಮಾತ್ರ ಚಿಕ್ಕದಾಗಿರುತ್ತೆ. ಇದೇ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ದೊಡ್ಡದಾಗಿದೆ, ಆದರೆ ಅದರಲ್ಲಿ ಇರುವಂತ ಅಭಿವೃದ್ಧಿ ಅಧಿಕಾರಿ ಸಾರ್ವಜನಿಕರಿಗೆ ದೇವರು ಸಮಾನ. ಆ ದೇವರೇ ಕಣ್ಣು ತೆರೆದು ನೋಡಲಿಲ್ಲ ಎಂದ್ರೆ ಅಭಿವೃದ್ಧಿ ಹೇಗೆ ಆಗುತ್ತೆ ಸ್ವಾಮಿ? ಇದೇ ಕುಡಿಯುವ ನೀರಿನ ಘಟಕದ ಪಕ್ಕದಲ್ಲಿ ಪೈಪ್ಲೈನ್ ಅಳವಡಿಸಿದ್ದೀರಿ. ಅದರಲ್ಲಿ ಇರುವಂತ ವಾಲ್ಗಳು ಲೀಕೇಜ್ ಆಗಿ ಎಷ್ಟೋ ತಿಂಗಳುಗಳಾಗಿವೆ. ಅದನ್ನಾದರೂ ಸರಿಪಡಿಸಿಲ್ಲ. ಪೈಪ್ಲೈನ್ ಒಳಗಡೆ ಚರಂಡಿಯ ನೀರು ಹೋಗುತ್ತಿದ್ರು, ಅದೇ ನೀರನ್ನ ಸಾರ್ವಜನಿಕರು ಕುಡಿಯುತ್ತಿದ್ದಾರೆ. ಸಾರ್ವಜನಿಕರ ಗೋಳಾಟವನ್ನ ಕೇಳೋರು ಯಾರು? ಹಗಲು ಹೊತ್ತು ನೀರಿನ ದಾಹ, ರಾತ್ರಿಯ ಹೊತ್ತು ಯಮದೂತಗಳ ಕಾಟ, ಅಂದ್ರೆ ಸೊಳ್ಳೆಗಳ ಕಾಟ. ಆದಷ್ಟು ಬೇಗನೆ ಅಭಿವೃದ್ಧಿ ಅಧಿಕಾರಿಗಳು ಈ ಸಮಸ್ಯೆಗಳನ್ನ ಬಗೆಹರಿಸಬೇಕೆನ್ನೋದು ಸಾರ್ವಜನಿಕರ ಒತ್ತಾಯವಾಗಿದೆ. ವೀಕ್ಷಕರೇ ನಮಸ್ಕಾರ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸುಶೀಲಾನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಇದೇ ಸುಶೀಲಾ ಗ್ರಾಮದ 1ನೇ ವಾರ್ಡ್ನಲ್ಲಿ ಕುಡಿಯ ನೀರಿನ ಸ್ವಚ್ಛತೆ ಇಲ್ಲದ ಕಾರಣ ಇಂದು ಸಾರ್ವಜನಿಕರ ಮಾಹಿತಿ ಪ್ರಕಾರ ಇಂದು ಭೇಟಿ ಮಾಡಿದ್ದೇನೆ. ವೀಕ್ಷಕರೇ, ಫಸ್ಟು ನಮ್ಮ ಆರೋಗ್ಯ ಮುಖ್ಯ. ಹಾಗೆಯೇ ಗುಡಿಯ ಗೋಪುರ ದೊಡ್ಡದಾದರೂ ಮೂರ್ತಿ ಚಿಕ್ಕದಾಗಿರುತ್ತದೆ, ಅಂದರೆ ದೇವಸ್ಥಾನದ ಮೂರ್ತಿ ಚಿಕ್ಕದಾಗಿರುತ್ತದೆ. ಹಾಗೆಯೇ ನಮ್ಮ ಗ್ರಾಮ ಪಂಚಾಯಿತಿಯ ಕಟ್ಟಡ ದೊಡ್ಡದಾಗಿದೆ, ಅದರಲ್ಲಿ ಇರುವಂಥ ಅಧಿಕಾರಿಗಳು ವ್ಯವಸ್ಥಾಪಕರು ಸರಿಯಾದ ರೀತಿಯಲ್ಲಿ ಕುಡಿಯುವ ನೀರಿನ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂಥೇಳಿ ಒಂದು ಕಡೆ ಮಾಹಿತಿ ದೊರಕಿದೆ. ಬನ್ನಿ ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ ಒಳಗಡೆ ಯಾವ ಥರದ ವ್ಯವಸ್ಥೆ ಇದೆ, ಹೇಗಿದೆ, ಫಿಲ್ಟರ್ ನೀರು ಅದು ಸ್ಟಾರ್ಟ್ ಮಾಡಬೇಕಾದ್ರೆ ಹೇಗೆ ಬರುತ್ತೆ, ಆಮೇಲೆ ಪಕ್ಕದಲ್ಲಿ ಇರುವಂಥ ಚರಂಡಿಯ ಕಾಲುವೆ ಒಳಗಡೆ ಅಳವಡಿಸಿಕೊಂಡಿರುವ ಪೈಪ್ಲೈನು ಅದೂ ಹೇಗಿದೆ ಅನ್ನೋದು ಈ ದೃಷ್ಟಿ ನ್ಯೂಸ್ ಕಡೆಯಿಂದ ನಾವು ವೀಕ್ಷಿಸುತ್ತೇವೆ. ನಮಸ್ಕಾರ. ಒಮ್ಮೆ ಒಳಗಡೆ ಹೋಗಿ ನೋಡಿ ದೃಶ್ಯವನ್ನು ತೋರಿಸುತ್ತೇನೆ. ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ ಕೆಳಗಡೆ ಅಳವಡಿಸಿರುವ ಕರೆಂಟಿನ ಮೋಟ್ರುಗಳು, ಹಾಗೆಯೇ ಟೋಟಲಿ ಬರ್ನ್ ಆಗಿರುವಂಥ ಇದೇನು ಆನ್ ಆಫ್ ಚುಚ್ಚಿರ್ತಾವಲ್ಲ ಅವೆಲ್ಲ ಟೋಟಲಿ ಬರ್ನ್ ಆಗಿದೆ. ಸರಿಸುಮಾರು ಎಷ್ಟೋ ಸಾರಿ ಹೇಳಿದರೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಫಿಲ್ಟರ್ ನೀರು ವ್ಯವಸ್ಥಾಪಕರಿಗೂ ಮಾಹಿತಿ ತಿಳಿಸಿದರು, ಯಾವುದೇ ಕ್ಯಾರೆ ಎನ್ನುತ್ತಿಲ್ಲ ಅಂತೇಳಿ ಸಾರ್ವಜನಿಕರ ಮಾಹಿತಿ. ನೋಡಿ ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ ನೋಡಿ ಹೇಗಿದೆ. ಒಮ್ಮೆ ನೋಡಿ ವೀಕ್ಷಕರೇ, tahu તમે બી આવો ઉભર જાઓ. काय पूछು, ಎಷ್ಟು ದಿನಗಳಿಂದ ಈ ಫಿಲ್ಟರ್ ನೀರು ಸ್ಟಾಪ್ ಆಗಿದೆ? 15 ದಿವಸ. 15 ದಿವಸನೇ ಫಿಲ್ಟರ್ ನೀರು ಸ್ಟಾರ್ಟ್ ಇಲ್ಲ. ಇದರ ಬಗ್ಗೆ ಏನಾದರೂ ಗ್ರಾಮ ಪಂಚಾಯತಿಯ ಅಭಿವೃದ್ಧಿಗೆ ಅಧಿಕಾರಿಗಳಿಗೆ ಅಥವಾ ಈ ಕುಡಿಯುವ ನೀರಿನ ವ್ಯವಸ್ಥಾಪಕರಿಗೆ ಏನಾದರೂ ಮಾಹಿತಿ ತಿಳಿಸಿದ್ದೀರಾ? ತಿಳಿಸಿದ್ದೀವಿ. ಮತ್ತು ಅವರು ಬಂದು ಏನಾದರೂ ರಿಪೇರಿ ಮಾಡುವಂಥ ಸಾಧ್ಯತೆ ಮಾಡಿದ್ದಾರಾ ಅಥವಾ ಇನ್ನೂ ಭೇಟಿನೇ ಮಾಡಿಲ್ಲ? ಬಂದು ನೋಡಿ ಹೋಗ್ಯಾರೆ, ಮಾಡ್ತೀವಂತ ಹೇಳ್ಯಾರೆ, ಬಂದು ಮಾಡಿ ಇಲ್ಲ. 15 ದಿವಸ ಆಯಿತು. ಸತತ 15 ದಿನಗಳಿಂದನೂ ಇಲ್ಲಿ ನೀರಿನ ಕೊರತೆ.
ಮತ್ತು ಪಕ್ಕದಲ್ಲಿನೇ ಈ ಚರಂಡಿಯ ಒಳಗಡೆನೆ ಪೈಪ್ ಲೈನ್ ಅಳವಡಿಸ್ಕೊಂಡಿದ್ದಾರಲ್ಲ, ಇದ್ರ ಬಗ್ಗೆ ಏನಾದರೂ ಮಾಹಿತಿ ತಿಳಿಸಿದ್ದೀರಾ ಪಂಚಾಯತಿಗೆ? ತಿಳಿಸಿದ್ದೀವಿ, ಅವ್ರು ಬಂದು ಏನು ಕೆಲಸ ಮಾಡಿಲ್ಲ. ಮಾಡ್ತಾ ಇಲ್ಲ. ಇಲ್ಲ. ಎಷ್ಟೋ ಸಾರಿ ಹೇಳಿದ್ರು, ಅವ್ರು ಕ್ಯಾರಿ ಅನ್ನಕತ್ತಿಲ್ಲ. ನಿಮ್ಮ ಕುಡಿಯಕ್ಕೆ ನೀರಿನ ವ್ಯವಸ್ಥೆ ಹೇಗಿದೆ ಗೊತ್ತಾ ಇಲ್ಲಿ? ವ್ಯವಸ್ಥೆ ಐತೆ ಇಲ್ಲ, ಅದು ವ್ಯವಸ್ಥೆ ಕಾರ್ಡ್ ಮೇಲೆ ಮಾಡ್ತೀವಿ, ಎಲ್ಲ ಕರೆನ್ಸಿ ಹಾಕ್ಸ್ತೀವಿ, ಬರವಲ್ಲು. ಅದು ಫಿಲ್ಟ್ರ್ ನೀರು ಕೆಟ್ಟೋಗಿದೆ ಅಂತ ಬಂದೇ ಇಲ್ಲ. ಅದು ಇಲ್ಲಿ ಪಕ್ಕದಲ್ಲಿನೇ ಇರುವಂತ, ಇಲ್ಲಿ ಸರಿತಾಯಿ ಪಕ್ಕದಲ್ಲಿ ಇಲ್ಲಿ ಕಾರ್ಡ್ ಟಚ್ ಮಾಡಿದರೆ, ಕಾರ್ಡ್ ಟಚ್ ಮಾಡಿ ಇಲ್ಲಿ ಕಾರ್ಡ್ ಟಚ್ ಮಾಡಿದರೆ ಈ ನೀರೇ ಬರ್ತಾ ಇಲ್ಲ. ಈ ನೀರು ಬರ್ತಾ ಇಲ್ಲ ಅಂತಂದರೆ ನೀವು ಇಲ್ಲಿ ಗ್ರಾಮ ಪಂಚಾಯತಿಗೆ ಏನಾದರೂ ಲೆಟ್ರ್ ಏನಾದರೂ ಕೊಟ್ಟಿದ್ದೀರೇನವ? ದಿನಕ್ಕೆ ಒಂದು ಹಾಕೊಂಡ್ರೆ ಕೊಟ್ಟಿಲ್ಲ. ಅವ್ರ ವ್ಯವಸ್ಥೆ ಮಾಡಬೇಕಪ್ಪ. ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ ನೋಡಿ, ಇದು ಸರಿಸುಮಾರು ದಿನಗಳಿಂದ ಫಿಲ್ಟರ್ ನೀರು ಇಲ್ಲಿ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆನೇ ಸರಿಯಾದ ರೀತಿಯಲ್ಲಿ ಇಲ್ಲ. ಹಾಗೆಯೇ ಒಳಗಡೆ ನೋಡಿರುವಂಥ ಆ ದೃಶ್ಯ ನೋಡಿದ್ದೀರಿ. ಈ ಫಿಲ್ಟರ್ ನೀರಿನ ವ್ಯವಸ್ಥೆ ಸಂಸ್ಥಾಪಕರು ಅವತ್ತ ವ್ಯವಸ್ಥಾಪಕರು ಬಂದು ಒಮ್ಮೆ ಭೇಟಿ ಮಾಡಿ ಇದನ್ನು ಸರಿಪಡಿಸಿ ನೀರಿನ ಸೌಲಭ್ಯವನ್ನು ಮಾಡಿಕೊಡಬೇಕಂತೇಳಿ ದೃಷ್ಟಿ ನ್ಯೂಸ್ ಕಡೆಯಿಂದ ಆಶಿಸುತ್ತೇವೆ. ಹಾಗೆಯೇ ಇದೇ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮಾಡೋದೇನಪ್ಪ ಅಂದರೆ, ಇಲ್ಲಿ ಪಕ್ಕದಲ್ಲಿ ಇರುವಂಥ ಗಲೀಜು ಈ ಚರಂಡಿ ಒಳಗಡೆನೆ ಇಲ್ಲಿ ಅಳವಡಿಸಿಕೊಂಡಿದ್ದಾರೆ, ಪೈಪ್ಲೈನು ಅಳವಡಿಸಿಕೊಂಡಿದ್ದಾರೆ. ಈ ಪೈಪ್ಲೈನ್ನಲ್ಲಿ ಲೀಕ್ ಆಗಿ ಹೋಗಿರುವಂಥ ಗಲೀಜು ನೀರನ್ನೇ ಸಾರ್ವಜನಿಕರು ಕುಡಿಯಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬಂದು ಒಮ್ಮೆ ಭೇಟಿ ಮಾಡಿ ಇದನ್ನು ಸರಿಪಡಿಸಬೇಕಂತೇಳಿ ಮನವಿ. ನೋಡಿ ವೀಕ್ಷಕರೇ, ಗ್ರಾಮ ಪಂಚಾಯತಿ ಕಟ್ಟಡ ದೊಡ್ಡದಿದ್ದರೂ ಅದರಲ್ಲಿ ಇರುವಂಥ ಅಧಿಕಾರಿಗಳು ಸರಿಯಿಲ್ಲ ಅಂಥೇಳಿ ಮಾಹಿತಿ ಇಷ್ಟೇ ಸಾಕು. ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಹೇಗಿದೆ ನೋಡಿ. ಊರು ದೊಡ್ಡದು, ಗ್ರಾಮ ಪಂಚಾಯತಿ ಕಟ್ಟಡನೂ ದೊಡ್ಡದು, ಅಭಿವೃದ್ಧಿ ಅಧಿಕಾರಿಗಳೂ ದೊಡ್ಡರು, ಆದರೆ ಕುಡಿಯುವ ನೀರಿನ ಘಟಕ ಮಾತ್ರ ಸರಿಯಿಲ್ಲ ಅಂಥೇಳಿ ಸಾರ್ವಜನಿಕರ ಮಾಹಿತಿ ಪ್ರಕಾರ ಬಂದು ನೋಡಿದರೆ. ಈ ಬಾಗಿಲು ನೋಡಿ ಹೇಗಿದೆ, ಡೋರ್ ನೋಡಿ ಹೇಗಿದೆ. ಇದು ಮೋಟರ್ ಸ್ಟಾರ್ಟರ್ ಇಲ್ಲಿ ಅಳವಡಿಸಿಕೊಂಡಿದ್ದಾರೆ, ಆದರೆ ಯಾವ ಸ್ಥಳದಲ್ಲಿ ಹೇಗೆ ಇಟ್ಟಿದ್ದಾರೆ ಅನ್ನೋದು ಸ್ವಲ್ಪ ಒಮ್ಮೆ ವೀಕ್ಷಕರೇ. ವರದಿ ಬಾವಿಹಳ್ಳಿ ನಂದ್ಯಾ ನಾಯಕ್, ದೃಷ್ಟಿ ನ್ಯೂಸ್, ಸುಶೀಲಾ ನಗರ್.